टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಿಂದಾಗಿ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದ ಮಂಗಳೂರು ಇದೀಗ ಸಹಜ ಸ್ಥಿತಿಗೆ ಬರ್ತಾ ಇದೆ. ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ಪ್ರವಾಸಿ ಸ್ಥಳ ಆಗಿರ್ತಕ್ಕಂಥ ಪಣಂಬೂರು ಬೀಚ್ನಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಕಳೆದ 3 ದಿವಸಗಳಿಂದ ಅಂದರೆ ಯಾವಾಗ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು ಆ ಬಳಿಕ ನೆಕ್ಸ್ಟ್ ಡೇ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಸ್ತಬ್ಧವಾಗಿತ್ತು. ನಿನ್ನೆ ಪರಿಸ್ಥಿತಿ ಒಂದಷ್ಟು ನಿಯಂತ್ರಣಕ್ಕೆ ಕೂಡ ಬಂದಿತ್ತು. ಆದರೆ ಇವತ್ತು ಆದಿತ್ಯರಾಗಿರ್ತಕ್ಕ ಕಾರಣಕ್ಕಾಗಿ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈ ರೀತಿಯ ಕೋಮು ಸಂಘರ್ಷ, ಕೋಮು ಗಲಭೆಗಳಾದಂಥ ಸಂದರ್ಭದಲ್ಲಿ ಅದರ ನೇರ ಎಫೆಕ್ಟ್ ಆಗುವಂಥದ್ದು ಇಲ್ಲಿನ ಪ್ರವಾಸೋದ್ಯಮ, ಶಿಕ್ಷಣ, ಹೋಟೆಲ್, ಈ ಉದ್ಯಮ ವ್ಯಾಪಾರ ವಹಿವಾಟುಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಅಂದರೆ ಕೇವಲ ಜಿಲ್ಲೆಯವರು ಮಾತ್ರ ಅಲ್ಲದೆ ಹೊರ ಜಿಲ್ಲೆಯವರನ್ನು ಕೂಡ ಇಲ್ಲಿನ ವ್ಯಾಪಾರ ವಹಿವಾಟು, ಪ್ರವಾಸೋದ್ಯಮ ಅವಲಂಬಿಸಿರುವುದರಿಂದಾಗಿ ಹೊರಭಾಗದಿಂದ ಜನರು ಬರಲ್ಲ ಎನ್ನುವಂಥ ಆರೋಪವೂ ಕೂಡ ಇದೆ. ಯಾಕಂದರೆ ಈ ಹಿಂದಿನ ವರ್ಷಗಳಲ್ಲಿ ಈ ರೀತಿ ಕೋಮು ಗಲಭೆ, ಹತ್ಯೆಗಳಾದಂಥ ಸಂದರ್ಭದಲ್ಲಿ ಆ ಬಳಿಕ ಅದರ ವ್ಯಾಪಾರ ಚಟುವಟಿಕೆ, ಪ್ರವಾಸೋದ್ಯಮ ಎಲ್ಲವೂ ಕೂಡ ನಲುಗಿ ಹೋಗಿತ್ತು. ಇದೀಗ ಮತ್ತೆ 2-3 ವರ್ಷದ ಬಳಿಕ ಮತ್ತಷ್ಟು ಈ ವ್ಯಾಪಾರ ವಹಿವಾಟುಗಳು, ಹೋಟೆಲ್ ಉದ್ಯಮ, ಪ್ರವಾಸೋದ್ಯಮ ಚಿಗುರಿಕೊಂಡಿತ್ತು ಅಂತ ಹೇಳುವಾಗಲೇ ಮತ್ತೊಂದು ಹತ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಭಾನುವಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಒಂದಿಷ್ಟು ಪ್ರವಾಸಿಗರು ಮತ್ತೆ ಬರ್ತಾ ಇದ್ದಾರೆ. ಇಲ್ಲಿನ ಜನರಿಗೂ ಕೂಡ ಒಂದಿಷ್ಟು ಆತಂಕ ಇದೆ, ಯಾವಾಗ ಮತ್ತೆ ಇನ್ನೊಂದು ಏನಾದರೂ ಅಹಿತಕರ ಘಟನೆ ನಡೆಯುತ್ತೆ ಅನ್ನುವಂಥ ಆತಂಕವೂ ಕೂಡ ಇದೆ. ಆ ನಡುವೆ ಕೇವಲ ಜಿಲ್ಲೆ ಮಾತ್ರ ಹೊರ ಜಿಲ್ಲೆ, ಹೊರ ರಾಜ್ಯದವರು ಕೂಡ ಇಲ್ಲಿನ ಪ್ರವಾಸಿ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಪಣಂಬೂರು ಬೀಚ್ನಲ್ಲಿ ಹೊರ ರಾಜ್ಯ, ಹೊರ ಜಿಲ್ಲೆಯವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ಇವತ್ತು ಬೆಳಿಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಸಮುದ್ರದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಬೇರೆ ಬೇರೆ ಗೇಮ್ಸ್, ವಾಟರ್ ಗೇಮ್ಸ್ ಏನಿದೆ ಅದರೆಲ್ಲದಲ್ಲೂ ಕೂಡ ಪ್ರವಾಸಿಗರು ಭಾಗವಹಿಸ್ತಿದ್ದಾರೆ. ಸಂಜೆ ಹೊತ್ತು ಇನ್ನಷ್ಟು ಜನ ಪ್ರವಾಸಿಗರು ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಕೇವಲ ಈ ಬೀಚ್ ಮಾತ್ರ ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ಉಳ್ಳಾಲದ ಬೀಚ್ ಇರ್ಬೋದು, ಹಾಗೆ ನೆರೆಯ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಪ್ರವಾಸಿ ಬೀಚ್ಗಳು ಕೂಡ ಇದೆ. ಅಲ್ಲಿಗೂ ಕೂಡ ಪ್ರವಾಸಿಗರು ಬರ್ತಾರೆ. ಇಲ್ಲಿನ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದಕ್ಕೆ ಬರ್ತಾರೆ. ಈ ಹಿಂದಿನ ಹತ್ಯೆ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಹೊಡೆತವು ಕೂಡ ಬಿದ್ದಿತ್ತು. ಈಗಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಮತ್ತು ಏನು ವ್ಯಾಪಾರ ವಹಿವಾಟುಗಳ ಅದರ ಮೇಲೆ ಹೊಡೆತ ಬಿದ್ದಿದೆ. ಇದರ ಜೊತೆಗೆ ಶಿಕ್ಷಣಕ್ಕಾಗಿ ಹೊರ ಜಿಲ್ಲೆ, ಹೊರ ರಾಜ್ಯದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾರೆ. ಆದರೆ ಈ ರೀತಿಯ ಕೋಮು ಗಲಭೆ, ಹತ್ಯೆ, ಗಲಾಟೆಗಳಾದಂಥ ಸಂದರ್ಭದಲ್ಲಿ ಅದರ ಮೇಲೆ ಎಫೆಕ್ಟ್ ಆಗುತ್ತೆ. ಯಾರು ಕೂಡ ಮಂಗಳೂರಿಗೆ ಬರೋದಕ್ಕೆ ಹಿಂದೆಟ್ಟು ಹಾಕ್ತಾರೆ. ಸೊ ಇದೀಗ 3 ವರ್ಷದ ಬಳಿಕ ಮತ್ತೊಂದು ಕೋಮು ಗಲಭೆ, ಕೋಮು ಹತ್ಯೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿಯೂ ಕೂಡ ಆತಂಕ ಇದೆ. ಮತ್ತೆ ಇಲ್ಲಿ ಈ ರೀತಿಯ ವ್ಯಾಪಾರ ವಹಿವಾಟು, ಪ್ರವಾಸೋದ್ಯಮ ಮತ್ತೆ ಅದು ಕುಸಿದು ಹೋಗುತ್ತೆ ಅನ್ನುವಂಥ ಆತಂಕವೂ ಕೂಡ ಇಲ್ಲಿನ ಜನರಿಗಿದೆ. ಆದರೆ ಸದ್ಯಕ್ಕೆ ಈಗ ಪರಿಸ್ಥಿತಿಯನ್ನು ನೋಡಿದರೆ ಮತ್ತೆ ಅದು ಚೇತರಿಕೆ ಆಗ್ತಿದೆ. ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರು ಬರ್ತಾ ಇರ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.